ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಭು ಆಯ್ಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ನೋಡಿ ಫ್ರೆಂಡ್ಸ್, ನಾನು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನಿಂದ 21 ಜನವರಿ 2025ರಿಂದ ಡೈಲಿ ಒಂದು ವಿಡಿಯೋಸ್ ಬರುತ್ತೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎಸ್ ಎಸ್ ಸಿ ಮತ್ತು ಇನ್ನಿತರ ಯಾವುದೇ ಎಕ್ಸಾಮ್ಸ್ಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ. ಆಮೇಲೆ ಇನ್ನೊಂದು ಏನು ಗೊತ್ತಿರ್ಬೇಕಂದ್ರೆ, ಕರೆಂಟ್ ಅಫೇರ್ಸ್ ಮೇಲ್ಗಡೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ನೀವು ಜಿ ಕೆನು ಇದರಲ್ಲಿ ಸಾಲ್ವ್ ಮಾಡ್ಬೋದು. ಸ್ಟ್ಯಾಟಿಕ್ ಜಿ ಕೆ ಅಂದರೆ ಕರೆಂಟ್ ಅಫೇರ್ಸ್ ಜೊತೆಗೇನೆ ಜಿ ಕೆನ ಇನ್ವಾಲ್ವ್ ಮಾಡಿರ್ತಾರೆ. ಸೊ ಇವತ್ತು ನಾನು ಏನು ಮಾಡ್ತೀನಿ, ಡೈಲಿ 10 ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ ಕರೆಂಟ್ ಅಫೇರ್ಸ್ ಅದ್ರ ರಿಲೇಟೆಡ್. ಅಂದರೆ ಜಿ ಕೆ, ಫ್ಯಾಕ್ಟ್ ಆಫ್ ಜಿ ಕೆಗಳ ಬಗ್ಗೆ, ಇದ್ರ ಕರೆಂಟ್ ರಿಲೇಟೆಡ್ ಜಿ ಕೆನ ಹೆಂಗೆ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಸೊ ಅದಕ್ಕಿಂತ ಮುಂಚೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳೋದೊಂದೇ, ಇದೆಲ್ಲ ಮಾಡ್ತಿರೋದು ನಿಮಗೋಸ್ಕರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಒಟ್ಟಿನಲ್ಲಿ ಓದಿ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಕ್ವೆಶನ್ ಏನಿದೆ: ಭಾರತದಲ್ಲಿ ಸಮಾನ ನಾಗರಿಕ ಸಂಹಿತೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಅಂತ ಕರೀತಾರೆ ಅನ್ನು ಅನುಷ್ಠಾನಗೊಳಿಸುವ ಮೊದಲ ರಾಜ್ಯ ಯಾವುದು? ಸೊ ಸಿಂಪಲ್ ಕ್ವೆಶನ್ ಇದೆ. 4 ಆಪ್ಷನ್ ಇದಾವೆ: ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಗುಜರಾತ್, ಮಹಾರಾಷ್ಟ್ರ. ಸೊ ಫಸ್ಟ್ ಆಫ್ ಆಲ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಬರೋಕ್ಕಿಂತ ಮುಂಚೆ ಇದರ ಆನ್ಸರ್ ನೋಡ್ಬಿಡೋಣ. ಆನ್ಸರ್ ಏನಾಗುತ್ತೆ ಇದರದು? ಸೊ ಇದರ ಆನ್ಸರ್ ಏನಾಗುತ್ತೆ? ಉತ್ತರಾಖಂಡ್ ರಾಜ್ಯದಲ್ಲಿ ಇವಾಗ ಏನು UCCನ ತೊಗೊಂಬರ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ. ಏನಪ್ಪ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್? ಇವಾಗ ನಿಮ್ಗೆ ಉತ್ತರ ಅಂತ ಸಿಕ್ತು. ಏನು? ಉತ್ತರಾಖಂಡ. ಉತ್ತರಾಖಂಡ. ಓಕೆ. ಏನು ನೆಕ್ಸ್ಟ್? ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ, ಕನ್ನಡ ಒಳಗೆ ಹೇಳ್ತಾರೆ ಏನಂದ್ರೆ, ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಬೇಕಂತ ವ್ಯಾಪಕ ಚರ್ಚೆ ನಡೆದಿದೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಇದರ ಹಿನ್ನೆಲೆಗೆ ಹೋಗೋಣ. ಇದರ ಹಿನ್ನೆಲೆ ಏನಿದೆ? ಸೊ ಇದೆ ಫ್ಯಾಕ್ಟ್ಸ್ ನೋಡಿ, ಸ್ಟ್ಯಾಟಿಕ್ ಜಿಕೆಗೆ ಫ್ಯಾಕ್ಟ್ಸ್. ಫಸ್ಟ್ ಆಫ್ ಆಲ್ ನೋಡ್ರಿ, ಇದ್ರ ಬಗ್ಗೆ 1835ರಲ್ಲಿ ಏನು ಮಾಡಿದ್ರು, ಬ್ರಿಟಿಷ್ ಸರ್ಕಾರದವರು ಪ್ರಸ್ತಾವನೆ ಮಾಡಿದ್ರು. ಏನಂದ್ರೆ, ಏಕರೂಪ ನಾಗರಿಕ ಸಂಹಿತೆ. ಫಸ್ಟ್ ಆಫ್ ಆಲ್, ಏಕರೂಪ ನಾಗರಿಕ ಸಂಹಿತೆ ಅಂದ್ರೇನು? ಎಲ್ಲರಿಗೂ ಒಂದೇ ನ್ಯಾಯ. ಅಂದ್ರೆ ಇವಾಗ ಯಾವುದೇ ಧರ್ಮ, ಜಾತಿ, ಕುಲ ಯಾವುದು ನೋಡೋ ಹಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಂದು ದರೋಡೆ, ಆಮೇಲೆ ಕೊಲೆ, ಯಾವುದೇ ಆರೋಪ ಇದ್ರೂ ಸತ್ತವನಿಗೂ ಅದೇ ನ್ಯಾಯ ಸಿಗಬೇಕು, ಕೊಲೆ ಮಾಡಿದವನಿಗೂ ಅದೇ ನ್ಯಾಯ ಸಿಗಬೇಕು ಅನ್ನೋದೇ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಇರೋಂಥದ್ದು ಕಾಳಜಿ. ಬಟ್ ಇದು ನೋಡಿ ಸರ್, ಇದಕ್ಕಿಂತ ಮುಂಚೆ ಯಾವ ರಾಜ್ಯದಲ್ಲೂ ಇಲ್ಲವೇ ಇಲ್ಲ ಅಂತ ಕೇಳ್ತಿರ್ಬೋದು. ಇದೆ. ಯಾವ್ದಂದ್ರೆ 1867ರಲ್ಲಿ ಫಸ್ಟಲ್ಲಿ ಇರೋದು ಯಾವುದು? ಗೋವಾ ರಾಜ್ಯದಲ್ಲಿ. ಈಗ ಆಲ್ರೆಡಿ ಇದೆ ಅಲ್ಲಿ. ಗೋವಾ ರಾಜ್ಯದಲ್ಲಿ ಏನಿದೆ? ನೀತಿ ಸಂಹಿತೆ ಜಾರಿಗೆ ಇದೆ. ಅಲ್ಲಿ ಯಾವುದು? ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಇದೆ. ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ. ಆಲ್ರೆಡಿ ಇರುವುದು ಒಂದೇ ಒಂದು ರಾಜ್ಯ ಅಂದ್ರೆ ಯಾವ್ದ್ರಿ? ಗೋವಾ. ಇವಾಗ ಪ್ರೆಸೆಂಟ್ ಆಗಿ ಏನ್ ಮಾಡ್ತಾರೆ? ಈಗ ಉತ್ತರಾಖಂಡ್ನಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಮಧ್ಯಪ್ರದೇಶ ಮತ್ತು UP ವಿಧಾನಸಭೆಗಳಲ್ಲೆಲ್ಲ ಇದ್ರ ಬಗ್ಗೆ ಚರ್ಚೆ ನಡೀತಿದೆ. ಬಟ್ ಇನ್ನೂ ಅದ್ರದ್ದು ಫೈನಲ್ ಆಗಿಲ್ಲ. ಇದು ಯೋಚನೆ ಮಾಡಿ, ಉತ್ತರಾಖಂಡ್, MP, UP ಯಾಕಂದ್ರೆ ಇವೆಲ್ಲ BJP ರಾಜ್ಯ ಇರೋಂಥ, BJP ಆಡಳಿತ ಇರುವಂಥ ರಾಜ್ಯಗಳು. ಸೊ ಇದರ ಅರ್ಥ ಏನಂದ್ರೆ, BJP ಇದರಲ್ಲಿ ಏನಿತ್ತು, ಪ್ರಣಾಳಿಕೆಯಲ್ಲಿ ಅವ್ರದ್ದೊಂದು ಆದೇಶ ಇತ್ತು, ನಾವೇನಾದ್ರೂ ನೆಕ್ಸ್ಟ್ ಸರ್ಕಾರಕ್ಕೆ ಬಂದ್ರೆ ನೀತಿ ಸಂಹಿತೆ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಎಲ್ಲಾ ರಾಜ್ಯಗಳಲ್ಲಿ ಜಾರಿಗೆ ತರ್ತೇವೆ ಅಂತ. ಸೊ ಐ ಹೋಪ್ ನಿಮ್ಗೆ ತಿಳಿತು ಅಂತ ಅನ್ಕೋತೀನಿ. ನೆಕ್ಸ್ಟ್, ನಮಗೂ ಏನು ಇಂಪಾರ್ಟೆಂಟ್ GK ಫ್ಯಾಕ್ಟ್ರಿ ಇಂಪಾರ್ಟೆಂಟ್ ಅಂದ್ರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಕೇಳ್ತಾನೆ. ಯಾವುದು? 44ನೇ ವಿಧಿಯಲ್ಲಿ. 44ನೇ ವಿಧಿಯಲ್ಲಿ ಏನು ಕೇಳ್ತಾರೆ? ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ನಮ್ಮ ಸಂವಿಧಾನದಲ್ಲಿ ಯಾವುದೇ ವಿಧಿಯಲ್ಲಿದೆ? 44 ಆರ್ಟಿಕಲ್ನಲ್ಲಿದೆ. ಸೊ ಅರ್ಥ ಮಾಡ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? 44 ಆರ್ಟಿಕಲ್. ಇದ್ರ ಬಗ್ಗೆ ಗೊತ್ತಿರಬೇಕು. ಸೊ ಈ 44ನೇ ವಿಧಿಯಲ್ಲಿ ಏನು ಹೇಳ್ತದೆ? ಎಲ್ಲಾ ರಾಜ್ಯಗಳಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರಬೇಕು ಅಂತ ಇದರಲ್ಲಿ ಹೇಳುತ್ತೆ. ಆಮೇಲೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು, ಅದ್ರ ಬಗ್ಗೆ ಡೀಟೇಲ್ ಹೇಳುತ್ತೆ. ಸೊ ಒಂದನೇ ಕ್ವಶನ್ ನಿಮ್ಗೆ ಆನ್ಸರ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಉತ್ತರಾಖಂಡ್ ಆನ್ಸರು. ಓಕೆ ಸರ್, ನೆಕ್ಸ್ಟ್ GK. ಸೊ ಸ್ಟ್ಯಾಟಿಕ್ GK ಬಂದ್ಬಿಟ್ಟು ಫಸ್ಟ್ ನೆಕ್ಸ್ಟ್ ಏನ್ ಗೊತ್ತಿರ್ಬೇಕು ನಮಗೆ? ಉತ್ತರಾಖಂಡ್ ರಾಜ್ಯದ ಬಗ್ಗೆ. ಸೊ ಉತ್ತರಾಖಂಡ್ ಫಸ್ಟ್ ಆಫ್ ಆಲ್ ಎಲ್ಲಿತ್ತಿದು? ಉತ್ತರ ಪ್ರದೇಶ್. ಓಕೆ, ಉತ್ತರ ಪ್ರದೇಶ ದೊಡ್ಡ ದೇಶದಲ್ಲಿ ಇದು ಇತ್ತು. ಇವಾಗ ರೀಸೆಂಟ್ ಆಗಿ ಏನಾಗಿದೆ, ಉತ್ತರ ಪ್ರದೇಶದಿಂದ ಏನ್ ಮಾಡಿದ್ದಾರೆ? ತೆಗೆದ್ಬಿಟ್ಟು ಒಂದು ಉತ್ತರಾಖಂಡ ಅನ್ನೋ ಒಂದು ಹೊಸ ರಾಜ್ಯವನ್ನ ಮಾಡಿದ್ದಾರೆ. ಕ್ಲಿಯರಾ? ಓಕೆ. ನೆಕ್ಸ್ಟ್ ಸರ್, ಉತ್ತರಾಖಂಡ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ಸೊ ನೋಡಿ, ಉತ್ತರಾಖಂಡದು ಫಸ್ಟ್ ಏನು ಗೊತ್ತಿರ್ಬೇಕು ನಿಮಗೆ? ರಾಜಧಾನಿ.
ಆಮೇಲೆ ಏನು ಗೊತ್ತಿರಬೇಕು, ಸಿ ಎಂ ಗೊತ್ತಿರಬೇಕು, ಮತ್ತೆ ಯಾರು ಗೊತ್ತಿರಬೇಕು, ಗವರ್ನರ್ ಗೊತ್ತಿರಬೇಕು. ಸೊ ನೋಡಿ, ಫಸ್ಟು ಉತ್ತರಾಖಂಡದ ರಾಜಧಾನಿ ಕ್ಯಾಪಿಟಲ್ ಸಿಟಿ ಏನು ಬರುತ್ತೆ, ಡೆಹ್ರಾಡೂನ್. ಡೆಹ್ರಾಡೂನ್. ಸೊ ಏನಾಗುತ್ತೆ ರೀ, ಕ್ಯಾಪಿಟಲ್ ಸಿಟಿ ಕೇಳಿದ್ರೆ ಉತ್ತರಾಖಂಡದ ಏನಾಗುತ್ತೆ, ಡೆಹ್ರಾಡೂನ್ ಆಗುತ್ತೆ. ಆಮೇಲೆ ಅಲ್ಲಿದ್ದು ಸಿ ಎಂ ಅಂದ್ರೆ ಯಾರಾಗುತ್ತೆ, ಸಿ ಎಂ ಯಾರತ್ತಾರ ಅಂದ್ರೆ ಪುಷ್ಕರ್ ಸಿಂಗ್ ಧಾಮಿ. ಯಾರಂದ್ರೆ ಪುಷ್ಕರ್ ಸಿಂಗ್ ಧಾಮಿ. ಓಕೆ. ನೆಕ್ಸ್ಟ್ ಸರ್, ಗವರ್ನರ್ ಯಾರಪ್ಪ ಅಂದ್ರೆ ಗುರುಮಿತ್ ಸಿಂಗ್. ಸೊ ಮೋಸ್ಟ್ ಇಂಪಾರ್ಟೆಂಟ್, ಇಷ್ಟು ಬಗ್ಗೆ ನಾವು ಸ್ಟ್ಯಾಟಿಕ್ ಜಿ ಕೆ ಬಗ್ಗೆ ಗೊತ್ತಿರಬೇಕು. ಸೊ ಫಸ್ಟ್ ಆಫ್ ಆಲ್ ನೋಡಿ, ಉತ್ತರಾಖಂಡ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಉತ್ತರಾಖಂಡದ ರಾಜಧಾನಿ ಏನಾಗುತ್ತೆ, ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್. ನೆಕ್ಸ್ಟ್ ಅಲ್ಲಿರುವಂಥ ಸಿ ಎಂ ಯಾರು, ಪುಷ್ಕರ್ ಸಿಂಗ್ ಧಾಮಿ. ಅದೇ ಥರ ಗವರ್ನರ್ ಏನಾಗ್ತಾರೆ, ಗುರುಮಿತ್ ಸಿಂಗ್ ಆಗ್ತಾರೆ. ಸೊ ಕ್ಲಿಯರ್ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಹೋಗಿ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಾಗ್ತದೆ, ರೋಗ ನಿರೋಧಕ ಲಸಿಕೆ ಅಭಿವೃದ್ಧಿಗಾಗಿ 2025ನೇ ಇನ್ಸಾ ಫೆಲೋಶಿಪ್ ಅಂತ ಒಂದು ಪ್ರಶಸ್ತಿಯನ್ನು ಯಾರಿಗೆ ಸಿಕ್ಕಿದೆ ಅಂತ ಕೆಳಗಡೆ ಕ್ವಶನ್ ಇದೆ. ಇದರಲ್ಲಿ ನೋಡಿ, ಎಸ್ ಸೋಮನಾಥ್, ಕೃಷ್ಣ ಎಲ್ಲ, ರೇಣು ಸ್ವರೂಪ್ ಮತ್ತು ಕಿರಣ್ ಮಜುಮ್ದಾರ್ ಶಾ ಅಂತ ಆಪ್ಷನ್ ಇದೆ. ಸೊ ಇದರಲ್ಲಿ ಆನ್ಸರ್ ಏನಾಗುತ್ತೆ, ಡಾಕ್ಟರ್ ಕೃಷ್ಣ ಎಲ್. ಯಾರು ಇವರು ಕೃಷ್ಣ ಎಲ್? ಸೊ ನೆಕ್ಸ್ಟ್ ನೋಡಿ, ಸ್ವಲ್ಪ ಸ್ಟ್ಯಾಟಿಕ್ ಜಿ ಕೆ ಬರೋಣ. ಸೊ ಇವರು ಕೃಷ್ಣ ಎಲ್ ಅನ್ನೋರು ಯಾರಂದ್ರೆ, ಭಾರತ್ ಬಯೋಟೆಕ್ ಅನ್ನುವಂಥ ಒಂದು ಕಂಪ್ನಿ, ನೀವೆಲ್ಲರೂ ಕೇಳಿರ್ತೀರ, ಭಾರತ್ ಬಯೋಟೆಕ್ ಕಂಪ್ನಿ ಬಗ್ಗೆ ನೀವು ಕೇಳ್ತೀರ. ಸೊ ಇವ್ರು ಯಾರು, ಕೋ ಫೌಂಡರ್ ಆಫ್ ಭಾರತ್ ಬಯೋಟೆಕ್. ಸೊ ಏನ್ ಸರ್ ಇದು ಭಾರತ್ ಬಯೋಟೆಕ್? ನೀವು ಆಲ್ರೆಡಿ ಕೋವಿಡ್ ಅಲ್ಲಿ ಗೊತ್ತಿರಬೇಕು, ಕೋವಿಡ್ ಸಿಚುವೇಶನ್ ಏನಾಯ್ತು ಆ ಟೈಮಲ್ಲಿ ನೀವು ಆಲ್ಮೋಸ್ಟ್ ಎಲ್ಲರೂ ಹಾಕೊಂಡಿರ್ತೀರ ವ್ಯಾಕ್ಸಿನ್. ಅದರಲ್ಲಿ ವ್ಯಾಕ್ಸಿನ್ ಯಾವುದು, ಇಂಡಿಯನ್ ಅಲ್ಲಿ ತಯಾರಾದಂಥ ವ್ಯಾಕ್ಸಿನ್ ಕೋವ್ಯಾಕ್ಸಿನ್. ಈ ವ್ಯಾಕ್ಸಿನ್ ಅನ್ನು ತಯಾರಿಸಿದ ಹೆಗ್ಗಳಿಕೆ ಯಾರಿಗೆ ಹೋಗುತ್ತಂದ್ರೆ ಭಾರತ ಬಯೋಟೆಕ್ ಕಂಪ್ನಿ. ಈ ಭಾರತ ಬಯೋಟೆಕ್ ಕಂಪ್ನಿ ಯಾರದಂದ್ರೆ ಇದು ಕೃಷ್ಣ ಎಲ್ಲ ಅನ್ನೋದು. ಸೊ ಇವರ ಈ ಸಾಧನೆಗಾಗಿ ಏನ್ ಮಾಡಿದ್ದಾರೆ, ಸೊ ರೋಗ ನಿರೋಧಕ ಇನ್ಸಾ ಫೆಲೋಶಿಪ್ ಅಂತ ಒಂದು ಏನಿದೆ, ಇದು ಎದ್ರದಂದ್ರೆ ಇಂಡಿಯಾ ಫೆಲೋಶಿಪ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯಿಂದ ಈ ಪ್ರಶಸ್ತಿಯನ್ನು ಡಾಕ್ಟರ್ ಕೃಷ್ಣ ಎಲ್ಲ ಅವರಿಗೆ ನೀಡಿದ್ದಾರೆ. ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಮೂರನೇ ಕ್ವಶನು, ಭಾರತದ ಯಾವ ರಾಜ್ಯ ಐಸ್ಲ್ಯಾಂಡ್ನೊಂದಿಗೆ ಭೂತಾಪೀಯ ಶಕ್ತಿ ಸಂಪತ್ತುಗಳನ್ನು ಅಭಿವೃದ್ಧಿಪಡಿಸಲು ಕೈ ಜೋಡಿಸಿದೆ? ಅಂದ್ರೆ ಏನು, ಜಿಯೋಥರ್ಮಲ್ ಎನರ್ಜಿ. ಈಗ ಭೂಮಿಯಲ್ಲಿರುವಂಥ ಉಷ್ಣವನ್ನು ಯೂಸ್ ಮಾಡಿಕೊಂಡು ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಬೇಕಂತ ಏನು ಐಸ್ಲ್ಯಾಂಡ್ ಸೈಂಟಿಸ್ಟ್ಗಳೊಂದಿಗೆ ಯಾವ ರಾಜ್ಯ ಕೈ ಜೋಡಿಸಿದೆ ಅಂತ ಕ್ವಶನ್ ಇದೆ. ಸೊ ಇದರಿಂದ ಆನ್ಸರ್ ಡೈರೆಕ್ಟಾಗಿ ಹೇಳ್ತೀನಿ, ಏನಪ್ಪ ಅಂದರೆ ಉತ್ತರಾಖಂಡ. ಇದ್ರದ್ದು ಆನ್ಸರ್ ಕೂಡ ಏನಾಗುತ್ತೆ, ಉತ್ತರಾಖಂಡ. ಸೊ ಉತ್ತರಾಖಂಡ ರಾಜ್ಯವು ಐಸ್ಲ್ಯಾಂಡ್ನೊಂದಿಗೆ ಕೈ ಜೋಡಿಸಿ ಈ ಜಿಯೋಥರ್ಮಲ್ ಎನರ್ಜಿಗಳ ಬಗ್ಗೆ ಅಧ್ಯಯನ ಮಾಡಿ ಅದರಿಂದ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಬೇಕಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್ ಓಕೆ, ಇವಾಗ ನೋಡಿ, ಸ್ಟ್ಯಾಟಿಕ್ ಜಿ ಕೆ ಒಳಗಡೆ ಏನು ಕೇಳ್ಬೋದು, ಫಸ್ಟ್ ಆಫ್ ಆಲ್ ಐಸ್ಲ್ಯಾಂಡ್ ಬಗ್ಗೆ ನಿಮಗೆ ಕೇಳ್ಬೋದು. ಏನು ಸರ್, ಯಾಕೆ ನೋಡಿ, ಜಿ ಕೆ ಯಾವಾಗಲೂ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಬರ್ತವೆ. ಓಕೆ, ಹಾಗಾಗಿ ನೋಡಿ, ಐಸ್ಲ್ಯಾಂಡ್ದು ಏನು ಕೇಳ್ಬೋದು. ಓಕೆ ಸರ್, ಇದರದ್ದು ರಾಜಧಾನಿ. ಸೊ ಐಸ್ಲ್ಯಾಂಡ್ ರಾಜಧಾನಿ ಏನಾಗುತ್ತೆ, ರೆಕ್ಸ್ವಿಕ್ ಅಂತ ಏನಾಗುತ್ತೆ ಇವರದು ಐಸ್ಲ್ಯಾಂಡ್ ರಾಜಧಾನಿ. ಕರೆನ್ಸಿ ಅಲ್ಲಿನ ಚಲಾವಣೆ ಏನಾಗುತ್ತೆ, ದುಡ್ಡಿನ ಚಲಾವಣೆ ಆಗುತ್ತೆ ಅಂದ್ರೆ ಕ್ರೋನಾ. ಸೊ ಕ್ರೋನಾ ಅಂತ ಏನಾಗುತ್ತೆ ಅಲ್ಲಿಂದ ಕರೆನ್ಸಿ. ಸೊ ಎಕ್ಸಾಮ್ಸ್ನಲ್ಲಿ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಐಸ್ಲ್ಯಾಂಡ್ ಬಗ್ಗೆ ಕೇಳ್ದ ಅಂದರೆ ಐಸ್ಲ್ಯಾಂಡ್ ರಾಜಧಾನಿ ಆಗುತ್ತೆ ರೆಕ್ಸಾವಿಕ್. ಅದೇ ಥರ ಕರೆನ್ಸಿ ಏನಾಗುತ್ತೆ, ಕ್ರೋನಾ ಆಗುತ್ತೆ. ಸೊ ಐಸ್ಲ್ಯಾಂಡ್ ಜೊತೆಗೆ ಯಾರು ಉತ್ತರಾಖಂಡ್ ರಾಜ್ಯದವರು ಕೂಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಭೂತಾಪೀಯ ಶಕ್ತಿ ಸಂಪತ್ತುಗಳನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಕೈ ಜೋಡಿಸಿದ್ರೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಭಾರತದ 2025ನೇ ಹಣಕಾಸು ವರ್ಷಕ್ಕಾಗಿ IMF ಅವರು ಪುನಃ ಪರೀಕ್ಷಿತ ಬೆಳವಣಿಗೆ ಅಂದಾಜು ಎಷ್ಟು ಮಾಡಲಾಗಿದೆ? ಸೊ ನೋಡ್ರಿ, ಇದು ಯಾವುದು, IMF ಅನ್ನೋದೊಂದು ಸಂಸ್ಥೆ. ಕ್ಲಿಯರ್ ಆಯ್ತಾ? IMF ಅನ್ನೋದೊಂದು ಸಂಸ್ಥೆ ಏನಾಗುತ್ತೆ, ಇಂಟರ್ನ್ಯಾಷನಲ್
ಮಾನಿಟರಿ ಫಂಡ್ ಅಂತ ಕರೀತಾರೆ ಇದಕ್ಕೆ. ಸೊ ಈ ಕಂಪ್ನಿ ಏನಂದ್ರೆ ಇದ್ರದ್ದು ಕೆಲಸ ಏನಂದ್ರೆ ಇದು ಆರ್ಥಿಕವಾಗಿ ಯಾರು ಕಡು ಬಡವರಿದ್ದಾರೆ, ಯಾರು ಶ್ರೀಮಂತ ದೇಶಗಳಿದ್ದಾವೆ, ಏನ್ ಮಾಡುತ್ತೆ ಅದು ಆರ್ಥಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡುತ್ತದೆ. ಓಕೆ. ಸೊ ಮತ್ತೆ ಇವ್ರು ಏನ್ ಮಾಡ್ತಾರೆ, IMF ದವರು ಯಾವ್ಯಾವ ದೇಶದ ಪ್ರಗತಿಯಲ್ಲಿದೆ, ಯಾವ ದೇಶ ಕಡಿಮೆ ಲಾಸ್ನಲ್ಲಿದೆ, ಯಾವ ದೇಶದ ಇವ್ರು ಏನ್ ಮಾಡ್ತಾರೆ ಅಂದಾಜು ಮಾಡ್ತಾರೆ. ಸೊ ಹಂಗಾದ್ರೆ ಭಾರತ 2025ನೇ ವರ್ಷದಲ್ಲಿ ಅಂದಾಜು ಪ್ರಗತಿ ಎಷ್ಟು ಬೆಳವಣಿಗೆಯನ್ನು ಹೊಂದಬಹುದು ಅಂತ ಅಂದಾಜು ಮಾಡಿರಂದ್ರಿ 6.5%. ಡೈರೆಕ್ಟ್ ಆನ್ಸರ್ ಬರುತ್ತೆ. ಎಷ್ಟು ಪರ್ಸೆಂಟ್? 6.5%. ಕ್ಲಿಯರ್ ಆಯ್ತಾ? ಓಕೆ. ನೆಕ್ಸ್ಟ್ ಸ್ಟ್ರಾಟಜಿಗೆ ಬಂದ್ರೆ ಐ ಎಮ್ ಎಫ್ ನಾವು ಆಲ್ರೆಡಿ ಹೇಳಿದ್ದೀನಿ. IMF ಅಂದ್ರೆ ಏನ್ರಿ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಲಾಂಗ್ ಫಾರ್ಮ್ ಕೇಳ್ತಾನೆ, ನೆನಪಲ್ಲಿ ಇಟ್ಕೋಬೇಕು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಕ್ಲಿಯರಾ? ಸೊ ಡೈರೆಕ್ಟ್. ನೆಕ್ಸ್ಟ್ ನೋಡಿ, ಯಾವಾಗ ಸ್ಥಾಪನೆ ಆಯಿತು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಸ್ಥಾಪನೆ ಆಗಿದ್ದು 1944. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗಳು ಬಂದಿದ್ದಾವೆ. ಜೊತೆಗೆ ಇದ್ರದ ಹೆಡ್ ಕ್ವಾರ್ಟರ್, ಮುಖ್ಯ ಕಚೇರಿ ಎಲ್ಲಿದೆ ಅಂದ್ರೆ ವಾಷಿಂಗ್ಟನ್ ಡಿ ಸಿಯಲ್ಲಿ ಇದರದ್ದು ಮುಖ್ಯ ಕಚೇರಿ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಲೆಕ್ಷನ್ ಇರಬೇಕು. ಮತ್ತೆ ಇದ್ರದ್ದು ಇವಾಗ ಪ್ರೆಸೆಂಟ್ ಎಂ ಡಿ ಯಾರಿದ್ದಾರೆ ಅಂದ್ರೆ ಕ್ರಿಸ್ಟಾಲಿನ್ ಜಾರ್ಜಿಯಾ. ಕ್ರಿಸ್ಟಾಲಿನ್ ಜಾರ್ಜಿಯಾ. ಓಕೆ. ಸೊ ನೋಡಿ, IMF ಬಗ್ಗೆ ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವಾಗ ಸ್ಥಾಪನೆ ಆಯ್ತು? 1944. ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ವಾಷಿಂಗ್ಟನ್ DC. ಸದ್ಯದ ಪ್ರೆಸೆಂಟ್ MD ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿದ್ದಾರೆ ಅಂದ್ರೆ ಕ್ರಿಸ್ಟಾಲಿನಾ ಜಾರ್ಜಿಯಾ ಏನಿದ್ದಾರೆ ಇವಾಗ IMFದು ಹೆಡ್ ಇದ್ದಾರೆ. ಸೊ ಹೀಗಾಗಿ ಭಾರತದ ಪ್ರೆಸೆಂಟ್ ಮುಂದಿನ 2025ನೇ ವರ್ಷಕ್ಕೆ ಆರ್ಥಿಕವಾಗಿ 6.5% ವೃದ್ಧಿ ಆಗುತ್ತೆ ಅಂತ ಇವ್ರು ಏನ್ ಮಾಡಿದ್ದಾರೆ, ಪ್ರೆಡಿಕ್ಟ್ ಮಾಡಿದರೆ ಡೈರೆಕ್ಟ್ ಆನ್ಸರ್ ಬರುತ್ತೆ. ಓಕೆ. ನೆಕ್ಸ್ಟ್ ನೋಡ್ರಿ, 2024-25ನೇ ವಿಜಯ್ ಹಜಾರ ಟ್ರೋಫಿ 5 ಬಾರಿ ಜಯಿಸಿರುವ ರಾಜ್ಯ ಯಾವುದು? ಸೊ ರೀಸೆಂಟ್ ಆಗಿ ನೋಡ್ರಿ, ಯಾವುದಂದ್ರೆ ಕರ್ನಾಟಕ. ಇದ್ರ ಆನ್ಸರ್ ಏನ್ ಬರುತ್ತೆ? ಕರ್ನಾಟಕ. ಓಕೆ ಸರ್, ಏನಾಯ್ತು ಇದು? ಏನು ವಿಜಯ್ ಹಜಾರ ಟ್ರೋಫಿ ಅಂದ್ರೆ ಏನು? ವಿಜಯ್ ಹಜಾರ ಟ್ರೋಫಿ ಅನ್ನೋದೇನು? ಕ್ರಿಕೆಟ್ಗೆ ಸಂಬಂಧಿರುವಂತ ಟ್ರೋಫಿ. ಯಾವುದು? ಕ್ರಿಕೆಟ್. ಸೊ ಕ್ರಿಕೆಟ್ ಅಂದ್ರೆ ಡೊಮೆಸ್ಟಿಕ್ ಟೀಮ್ಸ್ಗಳು ಆಡ್ತವೆ, ಅಂದ್ರೆ ರಾಜ್ಯಗಳು ಆಡ್ತವೆ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಪಂಜಾಬ್ ಈ ಥರ ಎಲ್ಲ ರಾಜ್ಯಗಳು ಕೂಡಿ ಕ್ರಿಕೆಟ್ ಆಡ್ತಾರೆ. ಅದರಲ್ಲಿ ಫೈನಲ್ ಬಂದ್ಬಿಟ್ಟು ಯಾವ ರಾಜ್ಯಗಳು, ಡೈರೆಕ್ಟ್ ಕ್ವಶನ್ ಬರುತ್ತೆ, ಯಾವ ರಾಜ್ಯಗಳು? ಕರ್ನಾಟಕ ಮತ್ತು ವಿದರ್ಭ್ ಇವ್ರು ಎರಡು ಟೀಮ್ ಏನ್ ಮಾಡಿದ್ದು, ಫೈನಲ್ ಹೋಗಿತ್ತು. ಫೈನಲ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕ. ನಮ್ಮ ಹೆಮ್ಮೆ ನೋಡಿ, 5ನೇ ಬಾರಿ ಚಾಂಪಿಯನ್, ಫಿಫ್ತ್ ಟೈಮ್ ಅಲ್ಲಿ ಕರ್ನಾಟಕ ಗೆದ್ದುಬಿಟ್ಟು ಏನಾಗಿದೆ, ವಿಜಯ್ ಹಜಾರ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಸರ್ ಇದೇ ಹೈಯೆಸ್ಟ್, ಇದು ಏನು ರೆಕಾರ್ಡ್ ಇದೆ. ಯಾಕಂದ್ರೆ ಫಸ್ಟ್ ಯಾರಿದ್ರು? ತಮಿಳುನಾಡದವರು. ಸೊ GK ಪಾಟಿಗೆ ಬರೋಣ. ಸೊ ಫಸ್ಟ್ ಯಾರಿದ್ರು? ತಮಿಳುನಾಡು ಏನಿತ್ತು, 5 ಬಾರಿ ಗೆದ್ದು ದಾಖಲೆ ಮಾಡಿದ್ರು. ಇವಾಗ ಸದ್ಯಕ್ಕೆ ಏನಿದೆ, ಕರ್ನಾಟಕನು ಆ ದಾಖಲೆಯನ್ನು ಮುಡಿಗೆ ಏರಿಸಿಕೊಂಡಿದೆ, ಅಂದ್ರೆ 5 ಟೈಮ್ ಗೆದ್ದಿದೆ. ಕ್ಲಿಯರಾ? ಸೊ ಡೈರೆಕ್ಟ್ ಕ್ವಶನ್ ಬರುತ್ತೆ, ನೆನಪಿರ್ಲಿ. 2024-25ನೇ ಸಾಲಿನ ವಿಜಯ್ ಹಜಾರ ಟ್ರೋಫಿ ಯಾರು ಗೆದ್ದಾರ್ರಿ? ಕರ್ನಾಟಕದವ್ರು ಗೆದ್ದಾರ. ಯಾರು ಫೈನಲ್ ಹೋಗಿದ್ರು ಅಂದ್ರೆ ಕರ್ನಾಟಕ ಮತ್ತು ವಿದರ್ಭ ಒಂದು ಹೋಗಿದ್ರು. ಆಮೇಲೆ ಮ್ಯಾಚ್ ಎಲ್ಲಾಗಿತ್ತು ಫೈನಲ್ ಅಂದ್ರೆ ವಡೋದರಾದಲ್ಲಿ ಕ್ರಿಕೆಟ್ ಆಗಿತ್ತು. ಆಮೇಲೆ 36 ರನ್ಗಳಿಂದ ಕರ್ನಾಟಕ ಟೀಮು ಗೆದ್ದದ. ಕ್ಲಿಯರ್ ಐತ್ರಿ? ನೆಕ್ಸ್ಟ್ ಸ್ಟ್ಯಾಟಿಕ್ GK ನೋಡ್ರಿ, ಏನ್ ಕೇಳ್ತಾನ ಸ್ಟ್ಯಾಟಿಕ್ GKಗಳಲ್ಲಿ? ಟ್ರೋಫಿಗಳು ಸಂಬಂಧಿಸಿದ ಬಗ್ಗೆ ಕೇಳ್ತಾನೆ. ಸೊ ನಾನು ನೋಡಿ ಹೇಳ್ತೀನಿ ನಿಮಗೆ. ಫಸ್ಟ್ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಇವಾಗ ಕ್ರಿಕೆಟ್ ಟ್ರೋಫಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಕ್ರಿಕೆಟ್. ಸೊ ಒಂದು ಸೆಕೆಂಡ್. ಕ್ರಿಕೆಟ್ ಟ್ರೋಫಿಗಳ ಬಗ್ಗೆ ನಾನು ಯಾವ್ಯಾವ ಟ್ರೋಫಿಗಳಿದ್ದಾವೆ ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ. ಒಂದೇನು ರಣಜಿ ಟ್ರೋಫಿ ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ
ಯಾವ್ದು ಕೇಳ್ತಾನೆ? ಇರಾನಿ ಟ್ರೋಫಿ ಇವೆಲ್ಲ ನೋಡಿ ಕ್ರಿಕೆಟ್ಗೆ ಸಂಬಂಧಿಸಿದ್ದು. ಮೂರನೇದು ಯಾವ್ದು ಬರುತ್ತಂದ್ರೆ ದಿಲೀಪ್ ಟ್ರೋಫಿ. ಡೈರೆಕ್ಟ್ ಕೇಳ್ತಾನೆ, ಇರಾನಿ ಕಪ್ಪು ಯಾವ ಕ್ರೀಡೆಗೆ ಸಂಬಂಧಿಸಿದೆ, ರಣಜಿ ಕಪ್ಪು ಯಾವ ಕ್ರೀಡೆಗೆ ಸಂಬಂಧಿಸಿದೆ, ಇವೆಲ್ಲ ನೆನಪಿರ್ಬೇಕು, ಇವೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ನಾಲ್ಕನೇದು ಯಾವ್ದಾಗುತ್ತಂದ್ರೆ ಸಿ ಕೆ ನಾಯ್ಡು. ಮತ್ತೆ ಐದನೇದು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ. ಇವೆಲ್ಲ ಏನಾಗುತ್ತೆ ನೋಡಿ ಫ್ರೆಂಡ್ಸ್, ಇವೆಲ್ಲ ಏನು ಕ್ರಿಕೆಟ್ಗೆ ಸಂಬಂಧಿಸಿರುವಂಥ ಟ್ರೋಫಿಗಳು. ಡೈರೆಕ್ಟ್ ಎಕ್ಸಾಮಿನೇಷನ್ಗಳಲ್ಲಿ ಕೇಳ್ತಾನೆ, ಸ್ಟ್ರಾಟಜಿ ಕೇಳಲಿ, ಇವೆಲ್ಲ ನೆನಪಿಡಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್, ಯಾವ ನಗರ ಮೂಸಿ ನದಿಯು ಪ್ರಾರಂಭಿಕ ತಾಣಗಳು ವಿಶ್ವ ಸ್ಮಾರಕ ವಾಚ್ನಲ್ಲಿ ಸೇರಿಸಲಾಗಿದೆ? ಸೊ ಫಸ್ಟ್ ಆಫ್ ಆಲ್ ನೋಡಿ, ಮೂಸಿ ನದಿ ಯಾವ ಸಿಟಿಯ ದಂಡೆಯಲ್ಲಿ ಬರುತ್ತೆ ಹೇಳಿ? ಓಕೆ, ಸೊ ಮೂಸಿ ನದಿ ಅನ್ನೋದೇನು ಎಲ್ಲಿ ಅಂದ್ರೆ ಹೈದರಾಬಾದ್. ಲಕ್ಷದಲ್ಲಿರಲಿ, ಯಾವ ನಗರದ ಮೂಸಿ ನದಿ ಅಂದ್ರೆ ಹೈದರಾಬಾದ್ ದಂಡೆಯಲ್ಲಿ ಇರುವ ನದಿ ಯಾವುದಂದ್ರೆ ಮೂಸಿ ನದಿ. ಇದು ಎಲ್ಲಿ ಸೇರಿದೆ ಅಂದ್ರೆ ವಿಶ್ವ ಸ್ಮಾರಕ ವಾಚ್ನಲ್ಲಿ ಸೇರಿಸಲಾಗಿದೆ. ಸೊ ಆನ್ಸರ್ ಏನು ಬರುತ್ತೆ? ಹೈದರಾಬಾದ್. ಓಕೆ, ಕ್ಲಿಯರಾ? ನೆಕ್ಸ್ಟ್ ಏನು? ಸೊ ಮೂಸಿ ರಿವರ್ ನೋಡಿ, ಇವಾಗೆಲ್ಲ ನಮ್ಗೆ ಕಾಣ್ತಿರ್ಬೋದು, ಇದೇನು ಮೂಸಿ ರಿವರ್. ಸೊ ಇದು ಎಲ್ಲಿದೆ ಅಂದ್ರೆ ಹೈದರಾಬಾದ್ ಸಿಟಿಯ ಪಕ್ಕದಲ್ಲೇ ಬರುತ್ತದೆ. ಇದೇ ಟೈಪ್ ಕ್ವಶನ್ ಏನು ಕೇಳ್ತಾರೆ, ಸಿಟಿ ಮತ್ತು ಅದರ ಪಕ್ಕದಲ್ಲಿರುವಂಥ ನದಿಗಳ ಬಗ್ಗೆ ಸ್ಟ್ರಾಟಜಿಕ್ ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆಗ್ರಾ ಸಿಟಿಯು ಯಾವ ನದಿಯ ದಂಡೆ ಮೇಲಿದೆ? ಡೈರೆಕ್ಟ್ ಕ್ವಶನ್ ಬರ್ತದೆ. ಪಾಟ್ನಾ ಸಿಟಿಯು ಯಾವ ನದಿಯ ದಂಡೆ ಮೇಲಿದೆ? ಅದೇ ಥರ ಡೆಲ್ಲಿಯು ಯಾವ ನದಿಯ ದಂಡೆ ಮೇಲಿದೆ? ಅದೇ ಥರ ಅಯೋಧ್ಯ ಸಿಟಿಯು ಯಾವ ನದಿಯ ದಂಡೆ ಮೇಲಿದೆ? ಅದೇ ಥರ ಗುವಾಹಟಿ ನೋಡಿ, ಈ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಈ ಥರ ಏನು ಮಾಡಬೇಕು, ನಾನು ಇವಾಗ 4-5 ಹೇಳ್ತಿದ್ದೇನೆ, ಇವತ್ತು ನೀವೇನು ಕೂತು ಲಿಸ್ಟ್ ಮಾಡಬೇಕು, ನದಿ ಮತ್ತು ನದಿ ಪಕ್ಕದಲ್ಲಿರುವಂಥ ಪಟ್ಟಣಗಳು. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ, ಆಗ್ರಾ ಯಾವ ನದಿ ದಂಡೆ ಮೇಲೆ ಅದ್ರಿ? ಯಮುನಾ. ಅದೇ ಥರ ಪಾಟ್ನಾ ಯಾವ ನದಿ ದಂಡೆ ಮೇಲಿದೆ? ಗಂಗಾ. ಡೆಲ್ಲಿ ಕೂಡ ಯಾವ ನದಿ ದಂಡೆ ಮೇಲಿದೆ? ಯಮುನಾ. ಅದೇ ಥರ ಅಯೋಧ್ಯೆ ಏನಾಗುತ್ತೆ? ಸರಾಯು ನದಿಯ ದಂಡೆ ಮೇಲಿದೆ. ಅದೇ ಥರ ಗುವಾಹಟಿ ಅದರಲ್ಲಿ ಬ್ರಹ್ಮಪುತ್ರ ನದಿ. ಅತಿ ಉದ್ದವಾದ ನದಿ ಯಾವುದಂದ್ರೆ ಏನಾಗುತ್ತೆ ರೀ? ಬ್ರಹ್ಮಪುತ್ರ ನದಿಯ ದಂಡೆ ಮೇಲಿದೆ. ಈ ಥರ ಸ್ಟ್ರಾಟಜಿಕನ್ನ ನೀವು ಕವರ್ ಮಾಡಬೇಕು. ಅದೇ ಥರ ಈಗ ಮೂಸಿ ನದಿ ಎಲ್ಲಿ ಆಗಿತ್ತಂದ್ರೆ ಹೈದರಾಬಾದ್ ಸಿಟಿಯ ದಂಡೆ ಮೇಲೆ ಇದೆ. ಓಕೆ, ನೆಕ್ಸ್ಟ್ ನೋಡಿ, 2025ನೇ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸೊ ನೋಡಿ, ಫಸ್ಟ್ ಆಫ್ ಆಲ್ ಕ್ವಶನ್ ಆನ್ಸರ್ ಏನಿದೆ? ವಿಕ್ಟರ್ ಎಕ್ಸೆಲ್ಸನ್ ಅನ್ನೋರು ಏನು ಮಾಡಿದಾನೆ? ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಪ್ರಶಸ್ತಿನ ಗೆದ್ದಿದ್ದಾರೆ. ಸೊ ಸರ್, ಇದು ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್, ಫಸ್ಟ್ ಆಫ್ ಆಲ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟ್ರೋಫಿ ಎಲ್ಲಿ ನಡೆದಿದೆ? ಡೈರೆಕ್ಟ್ ಕ್ವಶನ್ ಬರುತ್ತಿದೆ. ಎಲ್ಲಿ? ಸದ್ಯಕ್ಕೆ ಇಂಡಿಯಾದಲ್ಲೇ ನಡೆಯುತ್ತಿದೆ. ಸೊ ಇಂಡಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಎಲ್ಲಿ ನಡೀತಿದೆ? ಇಂಡಿಯಾದಲ್ಲಿ ನಡೀತಿದೆ. ಅದರಲ್ಲಿ ಗೆದ್ದವರು ಯಾವುದು? ವಿಕ್ಟರ್ ಎಕ್ಸೆಲ್ಸನ್. ಇಲ್ಲಿದ್ದಾರೆ ನೋಡಿ, ಇವರೇ ವಿಕ್ಟರ್ ಎಕ್ಸೆಲ್ಸನ್. ಸೊ ಸ್ಟ್ಯಾಟಿಕ್ ಜಿಕೆಗಳು ಬಂದರೆ ನಿಮ್ಗೇನಿಲ್ಲ, ಇದರಲ್ಲಿ ಏನು ಕೇಳ್ಬೋದು? ವಿಕ್ಟರ್ ಎಕ್ಸೆಲ್ಸನ್ ಯಾವ ದೇಶದವರು? ಡೈರೆಕ್ಟ್ ಕ್ವಶನ್ ಬರುತ್ತೆ. ಇವಾಗೆಲ್ಲ ಅಪ್ಡೇಟ್ ಆಗಿದ್ದಾರೆ. ವಿಕ್ಟರ್ ಎಕ್ಸೆಲ್ಸನ್ ಯಾವ ದೇಶದವರು ಅಂತ ಕೇಳಿದ್ರೆ ಡೆನ್ಮಾರ್ಕ್ ದೇಶದವರು. ಸೊ ಡೆನ್ಮಾರ್ಕ್ ದೇಶದವರು. ಓಕೆ ಸ್ಟೂಡೆಂಟ್ಸ್, ನೋಡಿ ಡೆನ್ಮಾರ್ಕ್ದವರು. ಇವ್ರು ಯಾರಂದ್ರೆ ಡೆನ್ಮಾರ್ಕ್ ದೇಶದವರು. ನೆಕ್ಸ್ಟ್ ಏನು ಗೊತ್ತಿರ್ಬೇಕು ನಮಗೆ? ಸೇಮ್ ಡೆನ್ಮಾರ್ಕ್ದ ಕ್ಯಾಪಿಟಲ್ ಮತ್ತು ಕರೆನ್ಸಿ ಮೋಸ್ಟ್ ಇಂಪಾರ್ಟೆಂಟ್. ಇವ್ಕೂರ್ನೇ ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ. ಇದ್ರ ಕ್ಯಾಪಿಟಲ್ ಸಿಟಿ ಏನಾಗುತ್ತೆ? ಕೋಪೆನ್ ಹೇಗನ್. ಇದು ಏನು? ಕ್ಯಾಪಿಟಲ್ ಸಿಟಿ, ರಾಜಧಾನಿ ಡೆನ್ಮಾರ್ಕ್. ಕರೆನ್ಸಿ ಏನಾಗುತ್ತೆ? ಕ್ರೋನ್. ಕ್ಯಾಪಿಟಲ್ ಕರೆನ್ಸಿ ಏನಾಗುತ್ತೆ? ಕ್ರೋನ್ ಅಂತ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, 2025ರ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹಾಜರಾಗಿದ್ದಾರೆ. ಇದು ಎಲ್ಲಿ ನಡೆಯುತ್ತಿದೆ ಅಂದ್ರೆ ಡೈರೆಕ್ಟ್ ಕ್ವಶನ್ ಇದೆ ನೋಡಿ. ವರ್ಲ್ಡ್ ಎಕನಾಮಿಕ್ ಫೋರಂ ಎಲ್ಲಿ ಅಂದ್ರೆ ಇದು ಡಾವೋಸ್ ಎಲ್ಲಿ ಬರುತ್ತೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಡಾವೋಸ್ ಬರುತ್ತೆ. ಡಾವೋಸ್ ಸಿಟಿಯಲ್ಲಿ ಆಗ್ತಾ ಇದೆ. ಡೈರೆಕ್ಟ್ ಕ್ವಶನ್ ಏನು ಬರ್ಬೋದು? ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನು ಭಾರತೀಯರಲ್ಲಿ ಯಾರು ರಿಪ್ರೆಸೆಂಟ್ ಮಾಡಿದ್ರು ಅಂದ್ರೆ
ಅಶ್ವಿನಿ ವೈಷ್ಣವ್. ಅಶ್ವಿನಿ ವೈಷ್ಣವ್ ಅವ್ರ ಬಗ್ಗೆ ಗೊತ್ತಿರಬೇಕು. ಇವಾಗ ಸದ್ಯಕ್ಕೇನು ರೈಲ್ವೆ ಖಾತೆ ಸಚಿವರು, ರೈಲ್ವೆ ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಡೈರೆಕ್ಟ್ ಕ್ವಶನ್ ಬರ್ತಾರೆ. ವರ್ಲ್ಡ್ ಎಕನಾಮಿಕ್ ಫೋರಮ್ ನಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಕ್ವಶನ್ ಏನು ಬರ್ಬೋದು, ವರ್ಲ್ಡ್ ಎಕನಾಮಿಕ್ ಫೋರಮ್ಗೆ ಯಾರು ಅಟೆಂಡ್ ಆಗಿದ್ರು ಭಾರತೀಯವಾಗಿ ರಿಪ್ರೆಸೆಂಟೇಟಿವ್ ಆಗಿ ಅಂದ್ರೆ ಯಾರು, ಅಶ್ವಿನಿ ವೈಷ್ಣವ್ ಅವರು ಆಗಿದ್ದಾರೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಅದೇ ಇವಾಗ ಸ್ಟ್ಯಾಟಿಕ್ ಜಿಕೆಗಳ ಬಗ್ಗೆ ನೋಡಿದ್ರೆ, ಡಾವೋಸ್. ಡಾವೋಸ್ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ, ಡಾವೋಸ್ ಸಿಟಿಯಲ್ಲಿ ಆಗಿದೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಪ್ರತಿ ವರ್ಷ ಏನಾಗುತ್ತೆ, ಇದು ಆನ್ಯುವಲ್ ಮೀಟಿಂಗ್ ಆಗುತ್ತೆ ಪ್ರತಿ ವರ್ಷ. ಯಾಕಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಏನ್ ಮಾಡ್ತಾರೆ ಸರ್ ಇಲ್ಲಿ, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂದ್ರೆ ಇದು ಏನು, ಜಾಗತಿಕ ಪ್ರಾದೇಶಿಕ ಉದ್ಯಮದ ಕಾರ್ಯಸೂಚಿಗಳ ಬಗ್ಗೆ, ಯಾವ ದೇಶ ಎಷ್ಟು ಮುನ್ನಡೆ ನಡೀತಿದೆ, ಎಲ್ಲಿ ಕೊರತೆಗಳು ಅನುಭವಿಸ್ತಾ ಇದ್ದಾವೆ, ಎಲ್ಲ ಆನ್ಯುವಲ್ ಮೀಟಿಂಗ್ ಆಗ್ತಾ ಇರುತ್ತೆ. ಎಲ್ಲಿ ಅಂದ್ರೆ ಡಾವೋಸ್ ಸಿಟಿಯಲ್ಲಿ ಆಗ್ತಾ ಇತ್ತು. 2024-25 ಡೈರೆಕ್ಟ್ ಕೇಳ್ತಾನೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಯಾವ ಪ್ಲೇಸ್ ಅಲ್ಲಿ ಆಯ್ತು ಅಂದ್ರೆ ಡಾವೋಸ್ ಪ್ಲೇಸ್ ಅಲ್ಲಿ ಆಯ್ತು. ಯಾರು ಅಟೆಂಡ್ ಆಗಿದ್ರು ಅಂದ್ರೆ ಅಶ್ವಿನ್ ವೈಷ್ಣವ್. ಅಶ್ವಿನ್ ವೈಷ್ಣವ್ ಅನ್ನೋರು ಏನಾಗಿದ್ರು ಭಾರತೀಯರ ಪರವಾಗಿ ರಿಪ್ರೆಸೆಂಟ್ ಮಾಡಿದ್ರು. ಅಶ್ವಿನ್ ವೈಷ್ಣವನು ರೈಲ್ವೆ ಖಾತೆ ಸಚಿವರಾಗಿದ್ದಾರೆ. ನೆಕ್ಸ್ಟ್ 2027 ನವೆಂಬರ್ 30ರವರೆಗೆ CRPFನ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಬಂದೇ ಬರುತ್ತೆ. ಯಾರಂದ್ರೆ ಜ್ಞಾನೇಂದ್ರ ಪ್ರತಾಪ್ ಸಿಂಗ್. ನೋಡ್ರಿ, CRPF ಅಂದ್ರೆ ಏನ್ರಿ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ನಿಮ್ಗೆಲ್ಲ ಸ್ಟ್ಯಾಟಿಕ್ ಜಿಕೆ ಒಳಗಡೆ ಹೇಳ್ತೀನಿ. ಯಾವಾಗ ಸ್ಥಾಪನೆ ಆಯಿತು, 1939. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ನ್ಯೂ ಡೆಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸೊ ಸ್ಟಾರ್ ಮಾರ್ಕ್ ಹಾಕೊಂಡ್ಬಿಡಿ, ಬಂದೇ ಬರುತ್ತೆ. SSGD ಅಗ್ನಿವೀರ ಯಾವ ಎಕ್ಸಾಮಿನೇಷನ್ಗಳು ತಗೊಳ್ಳಿ ಕೇಳ್ತಾನೆ. ಯಾರಂದ್ರೆ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅನ್ನೋರು ಏನಾಗಿದ್ದಾರೆ, CRPFನ ಮಹಾನಿರ್ದೇಶಕರಾಗಿ ಆಯ್ಕೆಯಾಗಿದ್ರೆ. ಎಲ್ಲಿವರೆಗೂ ಅಂದ್ರೆ 2027ರವರೆಗೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಸ್ಟ್ಯಾಟಿಕ್ ಪಾರ್ಟ್ ನೋಡ್ರಿ, ಇಲ್ಲಿದ್ದಾರೆ ನೋಡಿ, ಇವರೇ ಏನಾಗುತ್ತೆ, ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅಪಾಯಿಂಟೆಡ್ ಆಸ್ ಎ CRPF ಡೈರೆಕ್ಟರ್ ಜನರಲ್. ಗೊತ್ತಿರಬೇಕು. ಓಕೆ, ಇದೇ ತರ ನೋಡ್ರಿ, ಫಸ್ಟ್ ಆಫ್ ಆಲ್ ಇದು ಯಾವ ಅಂಡರ್ ಒಳಗೆ ಬರುತ್ತೆ, ಗೃಹ ಸಚಿವಾಲಯ ಅಂಡರ್ ಒಳಗೆ ಬರುತ್ತೆ. ಗೃಹ ಸಚಿವಾಲಯದ ಈ ಸದ್ಯಕ್ಕೆ ಯಾರಾದ್ರೆ ಗೃಹ ಸಚಿವರು, ರಾಜನಾಥ್ ಸಿಂಗ್ ಇದ್ದಾರೆ. ಸೊ ಇದೇ ತರ ನೋಡಿ, ನಮಗೆ ಯಾವೆಲ್ಲ ಕುರ್ದಿ CRPF ಇವಾಗ ನೋಡಿದ್ರೆ, CRPF ಯಾವಾಗ ಸ್ಥಾಪನೆ ಆಯಿತು, 1939. ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ ಇದಾವೆ. ಅದೇ ತರ ನೀವೇನು ಸ್ಟ್ಯಾಟಿಕ್ ಪಾರ್ಟ್ ಬಂದ್ಬಿಟ್ಟು BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾವಾಗ ಸ್ಥಾಪನೆ ಆಯಿತು, 1965. ಹೆಡ್ ಕ್ವಾರ್ಟರ್ ಇಲ್ಲಂದ್ರೆ ಡೆಲ್ಲಿ. ಹೆಡ್ ಕ್ವಾರ್ಟರ್ ಇಲ್ಲಂದ್ರೆ ನ್ಯೂ ಡೆಲ್ಲಿಯಲ್ಲಿ ಇದೆ. ಸೊ ಈ ತರ ಎಲ್ಲ ಡೀಟೇಲ್ಸ್ ಗೊತ್ತಿರಬೇಕು. ಈಗ BSF ಹೆಡ್ ಯಾರಿದ್ದಾರೆ ಅಂದ್ರೆ ದಲ್ಜಿತ್ ಸಿಂಗ್. ಕ್ಲಿಯರಾ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಸರ್ CISF ಅಂದ್ರೆ ಇದ್ರ ನೋಡ್ರಿ ಯಾವಾಗ ಸ್ಥಾಪನೆ ಆಯಿತು, 1969 ಸ್ಥಾಪನೆ ಆಯಿತು. ಇದ್ರದ್ದು ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ. ಇದ್ರ ಹೆಡ್ ಯಾರಿದ್ದಾರೆ ಅಂದ್ರೆ ರಾಜವಿಂದರ್ ಸಿಂಗ್ ಭಟ್ಟಿ. ರಾಜವಿಂದರ್ ಸಿಂಗ್ ಭಟ್ಟಿ. ಕ್ಲಿಯರಾ? ನೋಡಿ, ನಾನು ನಿಮಗೆ ಇವಾಗ ಹೋಮ್ವರ್ಕ್ ಕೊಡ್ತಿರೋದು ಇದೇ ತರ. ITBP ಇದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಅಸ್ಸಾಂ ರೈಫಲ್ಸ್ ಬಗ್ಗೆ ನೋಡ್ಕೋರಿ. SSB ಬಗ್ಗೆ ನೋಡ್ಕೋರಿ. ಆಮೇಲೆ ನೋಡಿ, NSG ಬಗ್ಗೆ, NSG ಕಮಾಂಡ್, ಅದು ಎಲ್ಲಕ್ರದ್ದು ಏನ್ ಮಾಡ್ಕೋಬೇಕು ನೀವು, ಇದ್ರದ್ದು ಇದೇ ಟೈಪ್. ಈಗ ಹೆಂಗ್ BSF 1965 ಹೆಡ್ ಕ್ವಾರ್ಟರ್ ಹೆಂಗೆ ದಲ್ಜಿತ್ ಸಿಂಗ್ ಹೆಂಗ್ ಹೆಡ್ ಇದ್ದಾರೆ, CISF 1969 ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ. ಅದೇ ತರ ರಾಜವೀಂದ್ರ ಸಿಂಗ್ ಭಟ್ಟಿ ಅವ್ರು ಹೆಂಗ್ ಅದ್ರ ಹೆಡ್ ಡೈರೆಕ್ಟರ್ ಜನರಲ್ ಇದ್ದಾರೆ. ನೀವು ಏನು ಮಾಡ್ಕೋಬೇಕು ಇವತ್ತು, ITBP, ಅಸ್ಸಾಂ ರೈಫಲ್ಸ್, SSB, NSG ಇದು ಎಲ್ಲಿ ಹೆಡ್ ಕ್ವಾರ್ಟರ್ಸ್, ಮತ್ತು ಇವಾಗ ಸದ್ಯದ DG ಯಾರಿದ್ದಾರೆ ಅಂತ ನೋಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಗೂಗಲ್ ಮಾಡಿ ಆನ್ಸರ್ ಸಿಗುತ್ತೆ. ಇಲ್ಲ ನನಗೆ ಕಮೆಂಟ್ ಮಾಡ್ಬೋದು ಇವತ್ತು ನೋಡಿಬಿಟ್ಟು. ನೆಕ್ಸ್ಟ್ ನೋಡಿ, ತಿರುವಳ್ಳುವರ್ ಸಾಂಸ್ಕೃತಿಕ ಕೇಂದ್ರ, ತಿರುವಳ್ಳುವರ್ ಕಲ್ಚರಲ್ ಸೆಂಟರ್ ಯಾವ ನಗರದಲ್ಲಿದೆ? ಸೊ ನೋಡಿ, ಕ್ವಶನ್ಸ್ ನೋಡಿ, ಇದು ಯಾವ ನಗರದಲ್ಲಿ, ಫಸ್ಟ್ ಆಫ್ ಆಲ್ ತಿರುವಳ್ಳುವರ್ ಕಲ್ಚರಲ್ ಸೆಂಟರ್ ಇದನ್ನ ಯಾರು ಪಾದಾರ್ಪಣೆ ಅಂದ್ರೆ ಯಾರು ಇದನ್ನ ಓಪನಿಂಗ್ ಸೆರೆಮನಿ ಭಾಗವಹಿಸಿದ್ರು ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಮಾಡಿದ್ದಾರೆ, ಇದನ್ನ ಅನಾವರಣಗೊಳಿಸಿದ್ದಾರೆ. ಇದು ಎಲ್ಲಿದೆ ಅಂದ್ರೆ ಜಾಫ್ನಾ ಅಲ್ಲಿ ಅಂದ್ರೆ ಶ್ರೀಲಂಕಾ.
ಸೊ ಶ್ರೀಲಂಕಾ ರಾಜ್ಯದಲ್ಲಿ ಶ್ರೀಲಂಕಾದ ದೇಶದಲ್ಲಿ ಮೋದಿಯವರು ಏನು ಮಾಡಿದರೆ ಪ್ರವಾಸದಲ್ಲಿರೋದ್ರಿಂದ ಜಾಫ್ನಾದಲ್ಲಿ ಏನಾಗಿದೆ ತ್ರಿವಲ್ಲೂರ್ ಕಲ್ಚರಲ್ ಸೆಂಟರ್ ಅಂತ ಭಾರತ ಮತ್ತು ಶ್ರೀಲಂಕಾದ ಆ, ಸ್ನೇಹವನ್ನು ಮುಂದುವರಿಸೋಕ್ಕೋಸ್ಕರ ಏನು ಮಾಡಿದ್ದಾರೆ ತ್ರಿವಲ್ಲೂರ್ ಕಲ್ಚರಲ್ ಸೆಂಟರನ್ನು ಪ್ರಾರಂಭಿಸಿದ್ದಾರೆ. ಸೊ ನೋಡಿಬೇಕಿದ್ರೆ ಪಿ ಎಂ ಮೋದಿ ಬೋಲ್ಡ್ ಟ್ರಿಬ್ಯೂಟ್ ಟು ತ್ರಿವಲ್ಲೂರ್. ಸೊ ನೆಕ್ಸ್ಟ್ ಸ್ಟ್ಯಾಟಿಕ್ ಜಿ ಕೆ ಒಳಗಡೆ ನೋಡಿ, ಜಾಫ್ನಾ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಶ್ರೀಲಂಕಾದಲ್ಲಿ ಬರುತ್ತೆ. ಸೊ ಶ್ರೀಲಂಕಾ ನಮ್ಮದು ಕೆಳಗಡೆ ಬರೋಂಥ ದೇಶ. ಸೊ ಇದ್ರದ್ದು ಕ್ಯಾಪಿಟಲ್ ಸಿಟಿ ನೋಡಿ, ತುಂಬ ಜನ ಏನು ಮಾಡ್ಕೊಂಡಿದ್ರೆ ಕೊಲಂಬೋ ಅಂದ್ಕೊಂಡಿದ್ದೀರ. ಅಲ್ಲ, ಕೊಲಂಬೋ ಅಲ್ಲ, ಅದು ಮೇನ್ ಸಿಟಿ ಆಗುತ್ತೆ. ಸೊ ಶ್ರೀಲಂಕಾದು ಕ್ಯಾಪಿಟಲ್ ಸಿಟಿ ಅಂದರೆ ಜಯವರ್ಧನೆ ಜಯವರ್ಧನೆ ಕೊಟ್ಟೆ ಜಯವರ್ಧನೆ ಕೊಟ್ಟೆ ಅಂತ ಏನಾಗುತ್ತೆ ಕ್ಯಾಪಿಟಲ್ ಸಿಟಿ ಆಗುತ್ತೆ. ಕರೆನ್ಸಿ ಏನು ಬರುತ್ತೆ ಶ್ರೀಲಂಕಾ ರೂಪಿ. ಶ್ರೀಲಂಕಾ ರೂಪಿ. ಸೊ ಶ್ರೀಲಂಕಾದ ಕ್ಯಾಪಿಟಲ್ ಏನಾಗುತ್ತೆ ಜಯವರ್ಧನೆ ಕೊಟ್ಟೆ ಆಗುತ್ತೆ. ಅದೇ ಥರ ಕರೆನ್ಸಿ ಏನಾಗುತ್ತೆ ಶ್ರೀಲಂಕಾ ರುಪೀಸ್ ಆಗುತ್ತೆ. ಸೊ ನೋಡಿ ಸ್ಟೂಡೆಂಟ್ಸ್, ಇವತ್ತಿನ ಕ್ವಶನ್ಸ್ಗಳು ನಾವು ಡಿಸ್ಕಷನ್ ಮಾಡಿದೆ 10 ಕ್ವಶನ್ಸು. ತಿರುವಳ್ಳೂರು ಸಂಸ್ಕೃತಿ ಕೇಂದ್ರ ಎಲ್ಲಿದೆ ಜಾಫ್ನಾದಲ್ಲಿ ಓಪನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್. 2020 ನವೆಂಬರ್ 30 CRCF ಮಹಾನಿರ್ದೇಶಕರ ಯಾರಂದರೆ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಇದ್ದಾರೆ. ನೆಕ್ಸ್ಟ್ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಎಲ್ಲಿ ಮೀಟಿಂಗ್ ಮಾಡಲಾಯಿತು ಡಾವಸ್ ಎಲ್ಲಿ ಬರುತ್ತೆ ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ. ನೆಕ್ಸ್ಟ್ ನೋಡಿ 2025ನೇ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ಯಾರು ಗೆದ್ದಿದ್ರೆ ವಿಕ್ಟರ್ ಎಕ್ಸೆಲ್ಸನ್ ಗೆದ್ದಿದ್ದಾರೆ. ಎಲ್ಲಿ ನಡೀತಿದೆ ಅಂದರೆ ಇದು ಇಂಡಿಯಾದಲ್ಲಿ ನಡೀತಿದೆ. ನೆಕ್ಸ್ಟ್ ಯಾವ ನಗರದ ಅಂದರೆ ಹೈದರಾಬಾದ್ ನಗರದ ಮೂಸಿ ನದಿ ಯಾವ ದಂಡೆ ಮೇಲಿದೆ ಅಂದರೆ ಹೈದರಾಬಾದ್ ಸಿಟಿ ದಂಡೆ ಮೇಲಿದೆ. ಇದನ್ನ ಎಲ್ಲಿ ಸೇರಿಸಿದ್ದಾರೆ ಅಂದರೆ ವಿಶ್ವ ಸ್ಮಾರಕ ವಾಚ್ನಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್ ನೋಡಿ ಅದೇ ಥರ ವಿಜಯ್ ಹಜಾರೆ ಟ್ರೋಫಿ ಯಾರು ಗೆದ್ದಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯದವರು ಗೆದ್ದಿದ್ದಾರೆ. 5ನೇ ಬಾರಿ ಗೆದ್ದಿದ್ದಾರೆ ವರ್ಲ್ಡ್ ರೆಕಾರ್ಡ್. 5ನೇ ಬಾರಿ ಗೆದ್ದವರು ತಮಿಳುನಾಡು ಮತ್ತು ಕರ್ನಾಟಕ ಮಾತ್ರ. ಯಾರ್ಯಾರು ಹೋಗಿದ್ರು ಫೈನಲ್ ಅಂದರೆ ಕರ್ನಾಟಕ ಮತ್ತು ವಿದರ್ಭವರು. ಓಕೆ, ನೆಕ್ಸ್ಟ್ ನೋಡಿ IMFದವರು ನಮ್ಮದು ಅಂದಾಜು ಏನು ಮಾಡಿದರೆ 6.5%. ನೆಕ್ಸ್ಟ್ ಯಾವ ರಾಜ್ಯದವರು ಐಸ್ಲ್ಯಾಂಡ್ ಜೊತೆ ಕೂಡಿ ಜಿಯೋಥರ್ಮಲ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಉತ್ತರಾಖಂಡ್ ರಾಜ್ಯದ ಬಗ್ಗೆ. ನೆಕ್ಸ್ಟ್ ಯಾರಿಗೆ ಇನ್ಸಾಫ್ ಫೆಲೋಶಿಪ್ ಅಂತ ಇನ್ಸಾಫ್ ಫೆಲೋಶಿಪ್ ಅವಾರ್ಡ್ ಯಾರಿಗೆ ಬಂದಿದೆ ಅಂದರೆ ಕೃಷ್ಣ ಎಲ್ಲ. ಇವ್ರು ಯಾರು ಅಂದರೆ ಬಯೋಟೆಕ್ ಕಂಪನಿಯ ಕೋ-ಫೌಂಡರ್. ನೆಕ್ಸ್ಟ್ ಭಾರತ ಸಮಾನ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದಾಗುತ್ತಂದರೆ ಉತ್ತರಾಖಂಡ್ ಆಗುತ್ತೆ. ಸೊ ನೋಡಿ ಸ್ಟೂಡೆಂಟ್ಸ್, ಐ ಹೋಪ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ಥರ ಡೈಲಿ 10 ಕ್ವಶನ್ಸ್ ರಿಲೇಟೆಡ್ GKಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ. ಸೊ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಮುಂದೇನು ಇದೇ ಥರ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರೂ ನೀವು ಆದಷ್ಟು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಆದರೆ ಇಷ್ಟ ಮಾಡಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.